ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಬ್ರಿಲಿಯಂಟ್ ಕರ್ನಾಟಕದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಯಲ್ಲಾಪುರ ರಸ್ತೆಯಲ್ಲಿ ಯುವಕನೊಬ್ಬನಿಗೆ ಆದ ವಿಚಿತ್ರ ಅನುಭವ ಭಾರಿ ಚರ್ಚೆಗೆ ಕಾರಣವಾಗಿದೆ. ಫೋಟೋಗ್ರಾಫರ್ ಆಗಿರುವ ಪ್ರೀತಮ್ ಎಂಬ ಯುವಕ ತನ್ನ ಸ್ನೇಹಿತನೊಂದಿಗೆ ರಾತ್ರಿ ವೇಳೆ ಬೈಕಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ನಡೆದ ಘಟನೆ ಮೈ ಜುಮ್ಮೆನಿಸುವಂತಿದೆ. ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಈ ಘಟನೆ ನಡೆದಿದ್ದು, ರಾತ್ರಿ ವೇಳೆ ಸಿರ್ಸಿಯಿಂದ ಯಲ್ಲಾಪುರಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ಪ್ರೀತಮ್ ಮತ್ತು ಆತನ ಸ್ನೇಹಿತ ಕಾಡಿನ ರಸ್ತೆಯಲ್ಲಿ ಸೇತುವೆ ಸಮೀಪ ಯಾರೋ ಕುಳಿತಿರುವುದನ್ನು ಗಮನಿಸಿದ್ದಾರೆ. ಮೊದಲಿಗೆ ಅದು ಪ್ಲಾಸ್ಟಿಕ್ ಅಥವಾ ಯಾವುದೋ ವಸ್ತು ಇರಬಹುದು ಎಂದುಕೊಂಡ ಅವರು ಬೈಕ್ನ ಹೈ ಬೀಮ್ ಲೋ ಬೀಮ್ ಹಾಕಿ ನೋಡಿದ್ದಾರೆ. ಆದರೆ ಸ್ವಲ್ಪ ಹತ್ತಿರ ಹೋದಾಗ ಕೆಂಪು ಬಣ್ಣದ ಉಡುಪು ಧರಿಸಿದ್ದ ವ್ಯಕ್ತಿಯೊಬ್ಬರು ಕುಳಿತಿರುವುದು ಕಂಡು ಬಂದಿದೆಯಂತೆ. ಯುವಕನ ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ಏಕಾಏಕಿ ಮುಖ ತಿರುಗಿಸಿ ಅವರತ್ತ ನೋಡಿದ್ದಾನೆ. ಇದನ್ನು ಕಂಡು ಇಬ್ಬರು ಭಯಭೀತರಾಗಿ ಬೈಕ್ ವೇಗವನ್ನು ಹೆಚ್ಚಿಸಿ ನೇರವಾಗಿ ಯಲ್ಲಾಪುರವನ್ನು ತಲುಪಿದ್ದಾರೆ. ಆಗ ಯಲ್ಲಾಪುರದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರಿಗೆ ಈ ಘಟನೆ ಬಗ್ಗೆ ತಿಳಿಸಿದಾಗ ಅವರು ರಾತ್ರಿ 7 ಗಂಟೆಯ ನಂತರ ಈ ಪ್ರದೇಶದಲ್ಲಿ ಹೆಚ್ಚು ಹೊತ್ತು ನಿಲ್ಲಬೇಡಿ, ಇದು ಅಪಾಯಕಾರಿ ಪ್ರದೇಶ ಎಂದು ಎಚ್ಚರಿಕೆ ನೀಡಿದ್ದಾರಂತೆ. ಇನ್ನು ಕೆಲವು ನಿಮಿಷ ಅಲ್ಲೇ ನಿಂತಿದ್ದರೂ ಆ ರಸ್ತೆಯಲ್ಲಿ ಬೇರೆ ಯಾವುದೇ ವಾಹನಗಳು ಕಾಣಿಸಿಲ್ಲ ಎಂದು ಹೇಳಲಾಗುತ್ತಿದೆ. ಹಾಗೆ ಮರುದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ಪ್ರದೇಶಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಪ್ರೀತಮ್ನವರ ಗಮನಕ್ಕೆ ಬಂದಿದೆ. ವಿಡಿಯೋದಲ್ಲಿ ಆ ಸೇತುವೆ ಸಮೀಪ ವರ್ಷಗಳ ಹಿಂದೆ ಬಸ್ ಅಪಘಾತ ಸಂಭವಿಸಿದ್ದು, ರಾತ್ರಿ ವೇಳೆ ಅಲ್ಲಿ ವಿಚಿತ್ರ ಘಟನೆಗಳು ಕೂಡ ನಡೆಯುತ್ತವೆ ಎಂದು ಕೆಲವರು ಹೇಳಿಕೊಂಡಿದ್ದಾರೆ. ರಾತ್ರಿ ವೇಳೆ ವಾಹನ ನಿಂತರೆ ಹೊರಗೆ ಇಳಿಯಬೇಡಿ, ಸ್ವಲ್ಪ ಸಮಯದ ಬಳಿಕ ವಾಹನ ತಾನಾಗಿಯೇ ಸ್ಟಾರ್ಟ್ ಆಗುತ್ತದೆ ಎಂಬ ಎಚ್ಚರಿಕೆಯೂ ಕೂಡ ನೀಡಲಾಗಿತ್ತು. ಇದು ನಿಜವೇ ಅಥವಾ ಮೂಢನಂಬಿಕೆ ಎಂದು ತಿಳಿದು ಬಂದಿಲ್ಲ. ಯಾಕೆಂದರೆ ಈ ಘಟನೆಗೆ ಯಾವುದೇ ಅಧಿಕೃತ ಸಾಕ್ಷ್ಯಗಳು ಲಭ್ಯವಿಲ್ಲ. ಕೆಲವರು ಇದನ್ನು ಕಾಡಿನ ಕತ್ತಲೆ, ಭಯ ಮತ್ತು ಮಾನಸಿಕ ಒತ್ತಡದ ಪರಿಣಾಮ ಎಂದು ಹೇಳಿದರೆ, ಇನ್ನು ಕೆಲವರು ಅದು ಅತೀಂದ್ರಿಯ ಘಟನೆ ಎಂದು ನಂಬುತ್ತಾರೆ. ಆದರೆ ಸಿರ್ಸಿ ಯಲ್ಲಾಪುರ ರಸ್ತೆಯಲ್ಲಿ ನಡೆದ ಈ ಅನುಭವ ಮಾತ್ರ ಇಂದಿಗೂ ಸ್ಥಳೀಯರ ನಡುವೆ ಕುತೂಹಲ ಮತ್ತು ಭಯದ ವಿಷಯವಾಗಿಯೇ ಉಳಿದಿದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸುದ್ದಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.